ನಮಸ್ಕಾರಣ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ದುಳ್ಳಯ್ಯ ಸರ್. ದುಳ್ಳಯ್ಯ. ಯಾವ ಊರು ಬರುತ್ತಿದ್ದು? ಯದ್ಲಾಪುರ್ ಬಿ ಸರ್, ಗಿಲೇಸುಗೂರು ಹೋಬಳಿ, ಯದ್ಲಾಪುರ್ ತಾಲೂಕು, ಜಿಲ್ಲಾ ರಾಯಚೂರು. ಓಕೆ. ಯಾವ್ದು ವೆರೈಟಿ ಹಾಕಿದ್ರೆ ಅಣ್ಣ? ಮೇಜು ಮೆಕ್ಕೆಜೋಳ? ಸೂಪರ್ 6 ಹಾಕಿದೀವಿ ಸರ್. ಮೆಕ್ಕೆಜೋಳ ಸೂಪರ್ 6 ಮೆಕ್ಕೆಜೋಳ ಹಾಕಿದ್ರಿ. ಯಾವಾಗ ಹಾಕಿದ್ರಿ? ನಾವು ಡಿಸೆಂಬರ್ 25 ಹಾಕಿದೀವಿ ಸರ್. ಅಂದ್ರೆ ಓದೋ ಇದ್ರಾಗ ಬಿಸಿಲು ಕಾಲಕ್ಕೆ ಸರ್. ಯಾರು ಎಲ್ಲಿ ತಂದಿದ್ರಿ? ನಾವು ಇದು ಎಮ್ಗೆನೂರಿನಲ್ಲಿ ಕಿರಣ್ ಹೈಬ್ರಿಡ್ ಸೀಡ್ಸ್ ಅಂತ ಅವ್ರ ಅಂಗಡಿಯಲ್ಲಿ ತಂದಿದ್ವಿ ಸರ್. ಇದ್ರ ಮಾಹಿತಿ ಯಾರು ಕೊಟ್ಟಿದ್ರು ಫಸ್ಟ್? ಸರ್ ಅವ್ರನ್ನ ಹೇಳಿದ್ರು. ಮತ್ತೆ ಇನ್ನು ಕುರುಗೋಡ್ಲಿಂದ ಒಬ್ಬ ರೈತರನ್ನು ಹೇಳಿದ್ರು. ಅಂದ್ರೆ ಮಾತಾಡಿಸಿದ್ರು ಸರ್. ಫೋನ್ಲೇ ಮಾತಾಡಿಸಿದ್ರು. ಅವ್ರ ಮುಖಾಂತರ ನಾವು ಇದಕ್ಕೆ ಡಿಸೈಡ್ ಆಯ್ತೀವಿ ಸರ್. ನಾವು ಮೊದಲು ಕಾವೇರಿ ವೆರೈಟಿ ಜಾಸ್ತಿ ಆಗ್ತಿದ್ವಿ ಸರ್ ಪ್ರತಿ ವರ್ಷ. ಅದನ್ನ ನೋಡ್ರಿ ನಮ್ದು ಒಂದು ಪಾಕೆಟ್ ಒಯ್ದು ಅಂದ್ರೆ ನಾವೇ ಅದ್ರನ್ನ ಇದ್ರನ್ನ ಹಾಕಂತ ಹಾಕಿದೀವಿ ಸರ್. ಆದರೆ ಇದಕ್ಕೆ ಹೋಲಿಸಿದ್ರೆ ಇದು ಭಾಳ ದೊಡ್ಡದು ಬೆಳೆ ಬರುತ್ತೆ. ಪ್ಲಸ್ ಮತ್ತು ಕಲರ್ನೂ ಇರುತ್ತೆ. ಕಂಡಿನೂ ಕಡಿಮಿದ್ದು ಒಂದು ತೆನೆದಲ್ಲಿ 14 ರೌಂಡು, 14, 18, 16 ಇದ್ದು ಹಿಂಗೆ 44, 45 ಉದ್ದದಲ್ಲಿ ಇರುತ್ತಿತ್ತು. ಇದಕ್ಕೆ ಹೋಲಿಸಿದರೆ ಇದು ಜಾಸ್ತಿ ಬರುತ್ತೆ. ರೈತರಿಗೂ ಹೇಳ್ಬೋದು, ನಾನು ಹಾಕ್ಬೋದು ಅಂತ. ನೀವು ಎಷ್ಟು ಎಕರೆ ಹಾಕಿದ್ರಿ ಅಣ್ಣ? ನಾವು 2 ಎಕರೆ ಹಾಕಿದ್ದೀವಿ. 56 ಸಾಲಿನಲ್ಲಿ 74 ಕ್ವಿಂಟಾಲು ಆಗಿದೆ. ಈಗ ನಾನು 1.5 ಕ್ವಿಂಟಲ್ ನಾವು ಮನೆಗೆ ತೆಗೆದುಕೊಂಡಿನಿ. ಟೋಟಲ್ ಎಷ್ಟಾದಂಗ? 76 ಅಂದ್ರೆ 78 ಆದಂಗ ಸರ್. ಟೋಟಲ್ 78 ಕ್ವಿಂಟಲ್ 2 ಎಕರೆಗ. 2 ಎಕರೆ 56 ಸಾಲಿನಲ್ಲಿ 56 ಸಾಲು 56 ಸಾಲಿನಲ್ಲಿ 78 ಕ್ವಿಂಟಲ್. ಎಷ್ಟು ಅಡ್ಡಲ್ಲಿ ಇಟ್ಟಿದ್ರಿ? ನಾವು 2.5 ಅಡಿ ಇತ್ತು ಸರ್. 2.5 ಅಡಿ ಬೀಜಕ್ಕ ಮಧ್ಯದಾಗ ಇದು ಸಾಲು ಟು ಸಾಲು ಬೀಜಕ್ಕೆ ಟು ಬೀಜ ಗೇಣು ಮ್ಯಾಗಿಟ್ಟಿದ್ದೀವಿ ಸರ್. ಓಕೆ. ಈಗ ಇದಕ್ಕೆ ಹೋಲಿಸಿದ್ರೆ ನಮ್ಮ ಕಾವೇರಿಗೆ ಹೋಲಿಸಿದ್ರೆ ಇದು ಜಾಸ್ತಿ ಬಂದಿದೆ ಬೆಳೆ. ನಿಮ್ ಪಕ್ಕದಲ್ಲಿ ಹಾಕಿದಾರೆ? ನಮ್ಮ ಪಕ್ಕದಲ್ಲಿನೂ ನಮ್ಮನ್ನ ನೋಡಿ ಅವ್ರನ್ನು ತಂದ್ರು. ಅವ್ರದ್ದು ಇದೇ ತರ ಬಂತು. ಇಲ್ಲಿ ಹೆಚ್ಚು ಯಾವ ವೆರೈಟಿ ಹಾಕ್ತಾರ? ಹೆಚ್ಚು ಜಾಸ್ತಿ ಹಾಕಿದ್ರು ಸರ್. ಇಲ್ಲಿ ವೆರೈಟಿಗಳು ಕಾವೇರಿ ಹಾಕಿದ್ರು, ಆಮೇಲೆ ಹೈಟೆಕ್ ಹಾಕಿದ್ರು, ಆಮೇಲೆ ಅಡ್ವಾಂಟೆಡ್ ಹಾಕಿದ್ರು. ಅಡ್ವಾಂಟೇಜ್ಗೆ ಇದಕ್ಕೆ ಹೋಲಿಸಿದ್ರೆ ಇದು ನಮ್ದು ಕಾವೇರಿಗೆ ಇದಕ್ಕೆ ಹೋಲಿಸಿದ್ರು ನಮ್ದೇ ಜಾಸ್ತಿ. ಅಂದ್ರೆ ನಿಮ್ಮ ಹೊಲದ ಸುತ್ತಮುತ್ತ ಹಾಕಿದ್ದಾರೆ. ಅಡ್ವಾಂಟ್ ಹಾಕಿದ್ದಾರೆ, ಕಾವೇರಿ ಹಾಕಿದ್ದಾರೆ, ಹೈಟೆಕ್ ಹಾಕಿದ್ದಾರೆ. ಅಂದ್ರೆ ಇದು ಕೆಳಗಡೆ ಬುಳ ಆಸ್ಕಾರ ಇದೆನಾ? ಇಲ್ಲ ಸರ್. ಎಷ್ಟು ಗಾಳಿ ಮಳೆ ಏನ್ ಬಂದ್ರು ಬುಳಲ್ಲ. ಬೇರೆ ಇದಕ್ಕೆ ವ್ಯತ್ಯಾಸ ಅದು ಕೆಳಗ್ ಬೀಳುತ್ತೆ. ಪ್ಲಸ್ ಮತ್ತೆ ಅದು ಕಲರ್ನು ಇಲ್ಲ. ಪ್ಲಸ್ ಮತ್ತೆ ಇದು ಕಂಡಿನೂ ದಮ್ಮ ಬರುತ್ತೆ. ಅದು ಗಿಂಜ ಸಣ್ಣ ಬರುತ್ತೆ. ಇದು ಕಂಡಿ ದಮ್ಮ ಕಡಿಮೆ, ಕಾಳು ಉದ್ದ ಜಾಸ್ತಿ. ಮಾರ್ಕೆಟ್ನಲ್ಲಿ ಬೆಳೆ ನಮ್ದೇ ಹೈಯೆಸ್ಟ್ ರೇಟ್ ತಗೊಂಡ್ರು. ಅದ್ರ ನಮ್ಮ ಬೆಳೆ ಮ್ಯಾಗ ಕಾಳು ಮ್ಯಾಗೆ ಅವ್ರು ಪೋಟಿ ಬಂದು ನಾನ್ ಕೊಂಡ್ಕೊಂತೀನಿ ನೀನ್ ಕೊಂಡ್ಕೊಂತೀನಿ ಅಂತ. ಅಂದ್ರೆ ಬೇರೆ ಕಾಳಿಗೆ ಈ ಕಾಳಿಗೆ ವ್ಯತ್ಯಾಸ ನೋಡಿ ಅವರೇ ಕೊಂಡ್ಕೋ ಮಾಲೀಕರೇ ಬಂದು ನಾನ್ ತಗಂತೀನಿ ನೀನ್ ತಗಂತೀನಿ ಜಾಸ್ತಿ ರೇಟ್ ಮಾಡಿ. ಯಾವ್ದ್ರನ್ನ? ನಮ್ಮ ಸೂಪರ್ 6 ಜಾಸ್ತಿ ಮಾಡಿ ಅವರೇ ತಗೊಂಡೋದ್ರು. 2220-30 ರೂಪಾಯಿನೂ ಕೊಟ್ಟೋದ್ರು ನಮ್ಗ. ಕೊಟ್ಟೋದ್ರೆ ನಾವು ಈಗ ಇದಕ್ಕೆ ಬೇರೆ ನಾವು ಇದ್ರನ್ನ ಬಿಟ್ರೆ ಬೇರೆ ಹಾಕಲ್ಲ. ನಾನು ಬೇರೆಯವ್ರಿಗೂ ಹೇಳೋದಿಷ್ಟೇ, ಏನಂದ್ರೆ ಸೂಪರ್ 6 ಹಾಕಿದ್ರೆ ಅವ್ರಿಗೂ ಬೆಳೆ. ಯಾರೇ ರೈತ ಒಂದು ವೇಳೆ ನಿಮ್ಮನ್ನ ಕೇಳಿದ್ರು ಕೂಡ ಹೇಳ್ತೀರಾ? ಹೇಳ್ತೀವಿ. ರೈತರಿಗೆ ನಿಮ್ ನಂಬರ್ ಕೊಡ್ತೀರಾ? ಕನ್ಫರ್ಮ್ ನನ್ನ ನಂಬರ್ ಹೇಳಿ ಒಂದ್ಸರಿ ನಿಮ್ ನಂಬರ್. ನನ್ನ ನಂಬರ್ 99 013 51 228. ಓಕೆ. ಈ ನಂಬರ್ ಯಾರೇ ಒಬ್ರು ರೈತರು ಮಾಡಿದ್ರು ಕೂಡ ಹೇಳ್ತಾರೆ, ಕೇಳಿದ್ರೆ. ರೈತರು ಮಾಡ್ಲಿ, ನಾನು ಹೇಳೋದು ಗ್ಯಾರಂಟಿ. ನಾ ಇರ್ತೀನಿ. ಓಕೆ. ನೀವು ನೋಡಿದ್ರೆ ಆಗ್ಲಕ್ಕ. ಇದನ್ನು ಮತ್ತೆ ನಾನು ಸಂಶೋಧನಾ ಕೇಂದ್ರದಲ್ಲಿ ಧಾರವಾಡ ಯೂನಿವರ್ಸಿಟಿ ಅವ್ರನ್ನ ಒಬ್ಬ ಅಗ್ರಿಕಲ್ಚರ್ ಆಫೀಸರ್ನ ಕರೆಸಿದ್ರು ಕೂಡ ನಂಬರ್ 1 ತೆಗೆದಿದ್ದಪ್ಪ. ಮತ್ತೆ ಈ ಕಾಳುನು ಚೆನ್ನಾಗಿವೆ, ಇದು ಎಲ್ಲಿ ತಂದಿದ್ದೆ ಅಂತ ಅವ್ರನ್ನೂ ವಿಚಾರಿಸಿದ್ರು. ಅವ್ರನ್ನೂ ಕ್ಯಾಂಪಸ್ ಹಾಕಿ ಅವರು ಶಾಲೆ ಕಾಲೇಜ್ ಹುಡುಗರನ್ನ ತಂದು ತೋರಿಸಿ ಹೋದ್ರು. ಇಲ್ಲಿ ಕರ್ಕೊಂಡ್ ಬಂದಿದ್ರ ಅವರು ಹುಡುಗರನ್ನ? ರಾಯಚೂರು ಅವರು ಕೃಷಿ ಇಲಾಖೆದವ್ರು ಸರ್. ಓಕೆ. ಕೃಷಿ ವಿಜ್ಞಾನ ಕೇಂದ್ರದವರು ಬಂದು ಇದನ್ನ ತಗೊಂಡು ನೋಡಿ ತೆನೆ ಇದು ಮಾಡಿ ಅವರೇ ನಾವು ಮುಂದಿನ ಬೆಳೆಕ್ಕ ನೀವೇ ಬರ್ಬೇಕಂತ ಹೇಳಿ ಹೋದ್ರು ಅವರು. ಈಗನು ನೀನ್ ಏನ್ ಬೆಳೆ ಆಗ್ತದೆ ಅಂತ ನಿನ್ನೆನೂ ಮೊನ್ನೆನೂ ಮತ್ತೆ ಫೋನ್ ಮಾಡಿದ್ರು. ಅವ್ರನ್ನೂ ಇರ್ತಾರೆ, ನಾನು ಇರ್ತೀನಿ.
ಅವ್ರನ್ನು ನಮ್ಗ ಸ್ವಲ್ಪ ಒಳ್ಳೆ ಬೀಜ ಅಂತ ಹೇಳಿದಾರೆ. ಒಳ್ಳೆ ಬೀಜ ಇವು ಚಲೋ ಯಾವ ಇಂಥವು ನಿಮ್ಮ ರೈತರಿಗೆ ಇಸ್ಕೊಡಿ, ರೈತರು ಇದು ಮಾಡಿ 30-35 ಕ್ವಿಂಟಲ್ ನೀನು ಬೆಳೆಸೋದಿಲ್ಲ ಅಂತ ಅವ್ರನ್ನೂ ಚಾಲೆಂಜ್ ಹಾಕಿದ್ರೆ, ಅದಕ್ಕಿಂತ ಜಾಸ್ತಿ ಕಟಾವು ಮಾಡೋಕಲ್ಕನೆ ಅವ್ರನ್ನ ಕರೆಸಿದ್ರು ಕೂಡ ಅವ್ರನ್ನೂ ನಮ್ಗೆ ಚಲೋ ಬೆಳೆಸಿದ್ದಪ್ಪ ಅಂತ ಇದ್ದೇನು ಒಂದು ಇದು ಮಾಡಿ ಹೋದ್ರು, ನಮ್ಗೆ ಸನ್ಮಾನ ಮಾಡಿದ್ರು ಸರ್ ಅವರೇ. ಅದೇ ಅದು ಇಷ್ಟಪಡೋದು ಏನಂದ್ರೆ ರೈತರಿಗೆ ಇದು ಸೂಪರ್ 6 ಹಾಕಿದ್ರೆ ನನ್ಗೆ ಚಲೋ ಅಂತ ನನ್ನ ಅಭಿಪ್ರಾಯ. ನಾನು ನಿಮ್ಮಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಲ್ಲ ಮೊದಲಿಂದ. ನಮ್ಮ ಜಗದೀಶ್ ಸರ್ ಎಂ ಅಂತ ಅವರು ನಮ್ಗೆ ಕಾಂಟ್ಯಾಕ್ಟ್ ನಲ್ಲೇ ಇದ್ದಾರೆ. ಏನೇನ್ ಮಾಡ್ಬೇಕು ಏನೇನಿಲ್ಲ ಎಲ್ಲ ಅವ್ರ ಮಾಹಿತಿ ಪ್ರಕಾರ ನಾವು ಹಾಕಿದ್ದು. ಅವ್ರ ಮಾಹಿತಿ ಪ್ರಕಾರ ನಮ್ಗೆ ಬೆಳೆನೂ ಜಾಸ್ತಿ ಬಂದಿದೆ. ಫಸ್ಟ್ ಅವರು ಒಲ್ಲೆಂದ್ರೂ ನಮ್ದೊಂದು ಪಾಕೆಟ್ ಹಾಕಂತ ಹೇಳಿದ್ರು, ಆದ್ರೂ ಕೂಡ ಈಗ ನಾವು ಹಾಕಿ ನಮ್ಗೆ ಮಾತು ಕೊಟ್ಟಂಗಿದೇನಾ, ಈಗ ಅವ್ರು ಮಾತು ಕೊಟ್ಟಂಗೆ ನಾನು ಇನ್ನೊಬ್ಬರಿಗೆ ಮಾತು ಕೊಡೋದು ಗ್ಯಾರಂಟಿ. ಥ್ಯಾಂಕ್ ಯು. ಯಾಕಂದ್ರೆ ಮೈಸೀಡ್ಸ್ ಕಂಪನಿಯಿಂದಾನೇ ನಾವು ಬಂದಿರೋದು. ಇವತ್ತು ನಾವು ಸುಮ್ನೆ ಹೇಳ್ತಾ ಇಲ್ಲ, ನಾನು ಒಂದ್ 4 ಜನದಲ್ಲಿ ನೋಡ್ಕೊಂಡೆ ನಿಮಗೆ ಮಾಹಿತಿ ಹೇಳಿರೋದು. ಯಾಕಂದ್ರೆ ಚಲೋ ಬೆಳೆ ಇನ್ನ 10 ಮಂದಿ ರೈತರಿಗೆ ಹೇಳ್ಬೋದು. ನಿಮ್ಮಿಂದ ಇದು ಯೂಟ್ಯೂಬ್ ಅಲ್ಲಿ ಇಡ್ತೀನಿ, ಇನ್ನ 10 ಮಂದಿ ಸೇರ್ಲ ಅಂತಾನೆ ಹೇಳ್ತಾ ಇದ್ದೀನಿ. ನಿಮ್ ನಂಬರ್ ಕೂಡ ಕೊಡ್ತೀನಿ. ಇದು ಇನ್ನೊಬ್ರಿಗೂ ಸೇರ್ಲಿ. ಕರ್ನೂಲ್ನಿಂದ ಯಾರೋ ಒಬ್ರು ಫೋನ್ ಮಾಡಿದ್ರು ನಾವು ಗ್ಯಾರಂಟಿ ಅಪ್ಪ, ನಾ ಗ್ಯಾರಂಟಿ ಕೊಡ್ತೀನಿ, ಕಂಪನಿ ಕೇಳ್ಬೇಡ, ನಾನು ಗ್ಯಾರಂಟಿ, ನನ್ನ ಫೋನ್ ನಂಬರ್ನು ಹೊಡ್ಕೊಂಬಿಡಿ. ಪಶುಲು ಅಂತ ಕರ್ನೂಲ್ನಿಂದ ಒಂದು 80 ಕಿಲೋಮೀಟರ್ ಪಶುಲು ಅಂತ, ಅದನ್ನು ಅಲ್ಲಿ ಅವ್ರನ್ನೂ ಫೋನ್ ಮಾಡಿದ್ರು. ಇದು ಹೆಂಗೆ ಬರ್ತದಪ್ಪ ಅಂತ ಹೇಳಿದ್ರೆ, ನಾನು ಗ್ಯಾರಂಟಿನಪ್ಪ, ನಾನು ರೈತೆ, ನೀನು ರೈತೆ, ಇದಂತೂ ಗ್ಯಾರಂಟಿ ಕನ್ಫರ್ಮ್ 100% ನಾನು ಕೊಡ್ತೀನಿ. 48 ಕ್ವಿಂಟಲ್ಲಿಂದ ಮ್ಯಾಗೇನೆ ಬೆಳೆಸ್ಬೋದು ಅಂತ ಮೇಂಟೆನೆನ್ಸ್ ನಮ್ಮ ಮೇಂಟೆನೆನ್ಸ್ ಮ್ಯಾಗ ಹೋಗುತ್ತೆ. ನಾನು ಖರ್ಚುನು ಜಾಸ್ತಿ ಇಟ್ಟಿಲ್ಲ, ಮತ್ತೆ ಆ ಎಣ್ಣೆ ಈ ಎಣ್ಣೆ ಅವ್ರು ಕೊಟ್ರು ಅದು ಮಾಡಿಲ್ಲ. ಎಷ್ಟು ಖರ್ಚು ಮಾಡಿರ್ಬೋದು ನೀವು? ನಾನು 2 ಎಕರೆ ನಡುವೆ ಕೂಡಿ 15,000 ರೂಪಾಯಿ ಖರ್ಚು ಮಾಡೀನಿ. ಅಷ್ಟೇನಾ? 15,000 ರೂಪಾಯಿ. ಓಕೆ. ಇನ್ನ ಇದಾದ್ರೆ ರೈತರಿಗೆ ಹೇಳ್ಬೋದು ನಾವು ಹಾಕ್ಬೋದು ಅಂತ. ಇದಾದ್ರೆ ನನ್ ಕನ್ಫರ್ಮ್ ಸೂಪರ್ 6 ಅಂತೂ ಗ್ಯಾರಂಟಿ. ರೋಲೆಕ್ಸ್ ಇದೆ. ನನ್ನ ಅಭಿಪ್ರಾಯ ರೋಲೆಕ್ಸ್ ಕಿಂತಂದ್ರೆ ಸೂಪರ್ 6 ಒಳ್ಳೆ ಇಳುವರಿ ಬಂದಿದೆ. ಇನ್ನ ಒಳ್ಳೆ ಇಳುವರಿ ಬಂದಿದೆ, ಒಳ್ಳೆ ಬೆಳೆನೂ ಇದೆ. ಪ್ಲಸ್ ಮತ್ತೆ ಬೆಳೆನೂ ಆದ ನಂತರನು ಬೀಳೋದಲ್ಲ ಗಾಳಿಗೆ. ಎಷ್ಟೇ ಗಾಳಿ ಬೀಳಲಿ ಅದು ಲೇಬರ್ ಚಾರ್ಜ್ನು ಕಡಿಮೆ ಆಗುತ್ತೆ. ಆಮೇಲೆ 2 ಎಕರೆಗೆ ಎಷ್ಟು ಕ್ವಿಂಟಲ್ ಟೋಟಲ್ ಆಗಿ? 78 ಕ್ವಿಂಟಲ್. ಓಕೆ. ರೈತರು ಕೇಳಿದ್ರು ಕೂಡ ನಿಮ್ಮ ಮಾಹಿತಿ ಇದೇ ತರನೇ ಹೇಳಿ, ನಿಮ್ಗೆ ಏನ್ ಬಂದಿದ್ರೆ ಅದೇ ಹೇಳಿ. ಓಕೆನಾ? ನಾವು ಮೈಸೀಡ್ಸ್ ಕಂಪ್ನಿಯಿಂದ ಬಂದಿರೋದು, ಅದಕ್ಕಾಗಿ ನಿಮ್ಮ ಮಾಹಿತಿ ತಿಳ್ಕೊಂಬನಂತೆ ಇಷ್ಟು ದೂರ ಬಂದಿದ್ದೀವಿ. ಓಕೆ, ಥ್ಯಾಂಕ್ ಯು ಅಣ್ಣವ್ರೆ. ಥ್ಯಾಂಕ್ ಯು ಸರ್. ಓಕೆ.